ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಕೌನಾ. ಎಲ್ರು ಹೇಗಿದ್ದೀರಾ? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಆಶಿಸ್ತೀನಿ. ವಾರದ ಕತೆ ಕೌನಾ ಜೊತೆ ಸೀರೀಸ್ಗೆ ಸ್ವಾಗತ. ಈ ಸೀರೀಸ್ ಸ್ಟಾರ್ಟ್ ಮಾಡೋ ಇನ್ಸ್ಪಿರೇಷನ್ ಬಿಗ್ ಬಾಸ್ ಶೋನ ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಅವ್ರು ಬರುವಂತಹ ಎಪಿಸೋಡ್. ನನಗೆ ಇಲ್ಲಿ ಬಂದಾಗಿಂದ ವಾರಕ್ಕೆ ಲಾಂಗ್ ವಿಡಿಯೋಸ್ 2-3 ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ನಾನೇನ್ ಅನ್ಕೊಂಡೆ, ಸುದೀಪ್ ಅವ್ರು ಮಾಡ್ದಂಗೆನೆ ವಾರದ ಕತೆ ಕಿಚ್ಚನ ಜೊತೆ ತರನೇ ವಾರದಲ್ಲಿ ಏನಾಗುತ್ತೋ ನಾನು ನನ್ನ ಲೈಫ್ ಅಲ್ಲಿ ಅದನ್ನ ನಿಮ್ಮ ಹತ್ರ ಹೇಳ್ಕೊಂತೀನಿ. ಅದನ್ನೇ ವಾರದ ಕತೆ ಕೌನ ಜೊತೆ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಹೋಪ್ಫುಲಿ ಈ ಸೀರೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇದನ್ನ ಹೇಳ್ತಾ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಓಕೆ, ಮಂಡೇ ನಾನೇನ್ ಸ್ಪೆಷಲ್ ಮಾಡಿಲ್ಲ. ಮಂಡೇ ನಾನು ನನ್ನ ಫ್ರೆಂಡ್ ಇಲ್ಲಿ ಬಿಗ್ ಪಿಜ್ಜಾ ಅಂತ ಒಂದು ಪಿಜ್ಜಾ ಬಫೆ ಇತ್ತು. ಪ್ರಾಬಬ್ಲಿ ನನ್ನ ಪ್ರೀವಿಯಸ್ ಚೈನಾ ವಿಡಿಯೋಸ್ ನೀವು ನೋಡಿದ್ರೆ ಅದನ್ನ ನೆನಪಿರುತ್ತೆ ಅನ್ಕೊಂತೀನಿ. ಒಂದು ಪಿಜ್ಜಾ ಬಫೆ ನನ್ನ ಬರ್ಡೇಗೆ ನಾನು ಟ್ರೀಟ್ ಕೊಡ್ಸಿದೆ ಅದೇ ಜಾಗ. ಅಂಡ್ ಹೊಟ್ಟೆ ತುಂಬಾ ಪಿಜ್ಜಾ ತಿನ್ಕೊಂಡು ವಾಫಲ್ಸ್ ತಿನ್ಕೊಂಡು ವಾಪಸ್ ಬಂದ್ವಿ. ಅಂಡ್ ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ಕೊಂಡೆ. ಅಂಡ್ ಟ್ಯೂಸ್ಡೇ ಎದ್ದಿದ್ ಸ್ವಲ್ಪ ಲೇಟ್ ಆಯ್ತು, ಕ್ಲಾಸ್ ಇತ್ತು, ಅಟೆಂಡ್ ಮಾಡ್ಕೊಂಡು ವಾಪಸ್ ಬಂದೆ. ಸಾಯಂಕಾಲ ಆಚೆ ತಿನ್ಕೊಂಡೆ ಅಷ್ಟೇ. ನಾನು ಏನು ಕುಕ್ ಮಾಡ್ಕೊಂಡಿಲ್ಲ. ಅದು ಟ್ಯೂಸ್ಡೇ ಆಯ್ತು. ಸೊ ಮಂಡೇ ಟ್ಯೂಸ್ಡೇ ಏನು ಸ್ಪೆಷಲ್ ಇರ್ಲಿಲ್ಲ ತೋರ್ಸೋದಕ್ಕೆ, ಅದಕ್ಕೆ ನಾನೇನು ರೆಕಾರ್ಡ್ ಮಾಡೋಕೆ ಹೋಗಿಲ್ಲ. ಬಟ್ ವೆಡ್ನೆಸ್ಡೇ ಇವತ್ತು ನನಗೆ ಒಂದು ಸೆಕ್ಷನಲ್ ಅನಾಟಮಿ ಅನ್ನೋದು ಲಾಸ್ಟ್ ಕ್ಲಾಸ್ ಇದೆ ಇವತ್ತು. ಅಂಡ್ ಅದಾದ್ಮೇಲೆ ನನ್ನ ಫ್ರೆಂಡ್ ಮತ್ತೆ ಇನ್ನೊಂದು ಫ್ರೆಂಡ್ ಜೊತೆ ನಾನು ಊಟಕ್ಕೆ ಅಂದ್ರೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೂ ಕೂಡ ನಿಮ್ನ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಯಾವ್ದೇ ತಡ ಮಾಡ್ದಿರಾ, ನನಗೂ ಲೇಟ್ ಆಗ್ತಿದೆ, ಬನ್ನಿ ಹೋಗೋಣ. ಇವಾಗ ಚಳಿ ಸೀಸನ್ ಆಗಿರೋದ್ರಿಂದ ಜಾಕೆಟ್ ಇಲ್ದಿರಾ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸದ್ಯಕ್ಕೆ ಅಷ್ಟೊಂದು ತಣ್ಣಗಾಗ್ತಿಲ್ಲ, ಲೈಕ್ ತಣ್ಣಗಿಲ್ಲ, ಚಳಿ ಆಗ್ತಿಲ್ಲ. ಬಟ್ ಹೊರಗಡೆ ಹೋದರೆ ಓ ಮೈ ಗಾಡ್, ಕೈ ಕಾಲೆಲ್ಲ ಫ್ರೀಸ್ ಆಗಿಬಿಟ್ಟು ನೋವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದ್ಸರಿ ಗ್ಲೌಸು ಮತ್ತು ಇಯರ್ ಮಫ್ಸ್ ಇಲ್ದಿರೋ ಹೋಗೋಕ್ಕಾಗಲ್ಲ. ನೀವು ನನ್ನ ಮಿನಿ ವ್ಲಾಗ್ಸ್ ನೋಡಿರ್ಬೋದು, ಲೈಕ್ ವಿತೌಟ್ ಗ್ಲೌಸ್ ಮತ್ತು ಇಯರ್ ಮಫ್ಸ್ ಎಲ್ಲೂ ನಾನು ಹೋಗಲ್ಲ. ಬಟ್ ಇವತ್ತು ಅಷ್ಟೊಂದಿಲ್ಲ, ನಿಜ ಹೇಳ್ಬೇಕಂದ್ರೆ. ಆಚೆನೂ ಓಡಾಡ್ತಿದ್ದೀನಲ್ಲ, ಸೊ ಅಷ್ಟಿಲ್ಲ. ನಾನು ಇಲ್ಲಿಂದ ಕ್ಲಾಸ್ಗೆ ನಾನು ಗಾಡೀಲಿ ಹೋಗ್ತೀನಿ. ಮುಂಚೆ ಅದೇ ನಡ್ಕೊಂಡು ಹೋಗ್ತಿದ್ದೆ, ಇವಾಗ ಗಾಡಿ ಇದೆ. ಅದೊಂದು ಎಕ್ಸೈಟ್ಮೆಂಟ್ ಗಾಡಿ ಇರೋದು. ಇದೇ ನನ್ನ ವಾಹನ ನನಗೋಸ್ಕರ ಕಾಯ್ತಾ ಇದೆ. ನಾನು ಓಡಿಸೋದು ಯಾರಾದರೂ ರೆಕಾರ್ಡ್ ಮಾಡೋಣ ಅಂದರೆ ಯಾರೂ ಇಲ್ಲ ರೆಕಾರ್ಡ್ ಮಾಡೋದಕ್ಕೆ. ಒಂದೊಂದು ಸರಿ ಯಾವಾಗಾದರೂ, ಇವಾಗಲ್ಲ ಸಮ್ಮರಲ್ಲಿ ನಾನು ಓಡಿಸೋದನ್ನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಬರ್ಗರ್ ತಿನ್ನೋಕ್ಕೆ ಬಂದಿದ್ದೀವಿ. ನಾನು ಚಿಕನ್ ಬರ್ಗರ್ ತೊಗೊಂಡೆ. ಆರ್ಡ್ರ್ ಮಾಡಿದ ಮೇಲೆ ನಮಗೆ ಈ ಥರದೊಂದು ಕೊಡ್ತಾರೆ. ನಮ್ಮ ಆರ್ಡ್ರ್ ರೆಡಿ ಆಗಿದ ತಕ್ಷಣ ಇದು ವೈಬ್ರೇಟ್ ಆಗಿ ಸೌಂಡ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ನೋಡಿ, ಈ ಥರ ಬಡ್ಕೊಳುತ್ತಿದ್ದು ಆರ್ಡ್ರ್ ರೆಡಿ ಆದರೆ. ಸೊ ನಾವು ಆರ್ಡ್ರ್ ಮಾಡಿದ ಫ್ರೈಸ್ ಬಂತು. ಈ ಫ್ರೈಸ್ ವಿಶೇಷತೆ ಏನಂದರೆ, ಇಲ್ಲಿ ಇದು ಸಾಸ್ ಕೊಟ್ಟಿದ್ದಾರಲ್ಲ, ಇದು ಚೀಸ್ ಸಾಸ್. ಆ್ಯಂಡ್ ಇದು ಒನ್ ಆಫ್ ದ ಬೆಸ್ಟ್ ಫ್ರೈಸ್ ಅಂತ ಹೇಳಬೇಕು. ನಾನು ತಿಂದಿರೋ ಬೆಸ್ಟ್ ಫ್ರೈಸ್ ಇದು. ಹೊಟ್ಟೆ ತುಂಬ ತಿಂದಾಯಿತು. ಬರ್ಗರ್ನ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ನನಗೆ ಹೊಟ್ಟೆ ಹಸಿತಾಯಿತ್ತು ಅಂತ ಡೈರೆಕ್ಟಾಗಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿಂದಾಯ್ತಲ್ಲ, ಹೊಟ್ಟೆ ಫುಲ್ ತುಂಬಿದೆ, ನಿದ್ದೆ ಬರ್ತಾಯಿದೆ. ಇವಾಗ ಹೋಗ್ಬಿಟ್ಟು ರೂಮಲ್ಲಿ ಏನು ಮಾಡಬೇಕಂತ ನೋಡ್ತೀನಿ. ಸದ್ಯಕ್ಕೇನೂ ಕೆಲಸ ಇಲ್ಲ. ಬಾತ್ರೂಮ್ ತೊಳೆಯೋ ಕೆಲಸ ಇದೆ, ಅದೊಂದು ಕೆಲಸ ಮುಗಿಸಿದ್ರೆ ಬೇರೆ ಏನೂ ಇಲ್ಲ. ಚಳಿ ಆಗ್ತಿಲ್ಲ ಅಂದೆ, ಬಟ್ ತುಂಬಾ ಚಳಿ ಆಗ್ತಿತ್ತು, ಅದಕ್ಕೆ ಇಯರ್ ಮಫ್ಸ್ ಹಾಕ್ಕೊಂಡೆ. ಇವಾಗ ನಮ್ಮ ಕ್ಯಾಂಪಸ್ ಒಳಗಡೆ ಇರುವ ಬೇಸ್ಮೆಂಟ್ ಶಾಪಿಂಗ್ ಮಾಲ್ಗೆ ಬಂದಿದ್ದೀನಿ. ಇದು ನಮ್ಮ ಬೇಸ್ಮೆಂಟ್ ಕ್ಯಾಂಟೀನಿನ ಶಾಪಿಂಗ್ ಮಾಲ್. ಆ್ಯಂಡ್ ಇಲ್ಲಿ ನಾವು ಲಕ್ಕಿನ ತೊಗೊಳಕ್ಕೆ ಬಂದಿದ್ದೀವಿ. ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಡ್ರಿಂಕ್ಸ್, ಅಂದರೆ ಲೈಕ್ ಕಾಫೀಸ್ ಅಥವಾ ಮಾಚಾ ಆಗಿರ್ಬೋದು. ಇದು ನನ್ನ ಫೇವ್ರೆಟ್ ಸ್ಪಾಟ್. ನನ್ನ ಫೇವ್ರೆಟ್ ಡ್ರಿಂಕ್ ಯಾವುದು ಅಂತ ಆರ್ಡ್ರ್ ಮಾಡಿ ತೋರಿಸ್ತೀನಿ. ರೂಮಿಗೆ ಬಂದಾಯಿತು. ಇವಾಗ ನನ್ನ ಮಾಚಾ, ಬಿಸಿ ಬಿಸಿ ಮಾಚಾ ತಣ್ಣಗಾಗೋ ಅಷ್ಟರಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಬಿಗ್ ಬಾಸ್ ನಾನು ನೋಡ್ತೀನಿ. ಆ್ಯಕ್ಚುಲಿ ನಂಗೆ ಟೈಮ್ ಸಿಗಲಿಲ್ಲ ನೋಡೋದಕ್ಕೆ, ಸೊ ನಾನು ಪ್ರೀವಿಯಸ್ ವೀಕಲ್ಲಿ ನೋಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ನೋಡಿಬಿಟ್ಟು ಬಾತ್ರೂಮ್ ತೊಳಿಬೇಕು. ಈ ವಾರ ನಾನು ಬಾತ್ರೂಮ್ ತೊಳೆಯೋದು ಆ್ಯಂಡ್ ನನ್ನ ಫ್ರೆಂಡ್ ರೂಮ್ ಗುಡಿಸೋದು. ಸೊ ವಾರಕ್ಕೊಂದ್ಸರಿ ನಾನದು ಅವಳಿದು ಲೈಕ್ ಗುಡಿಸೋದು. ನೆಕ್ಸ್ಟ್ ವೀಕ್ ಚೇಂಜ್ ಆಗುತ್ತೆ. ನಾನು ಇಲ್ಲಿ ಗುಡಿಸ್ತೀನಿ, ಅವಳು ಬಾತ್ರೂಮ್ ತೊಳಿತಾರೆ. ಒಂದೇ ಕೆಲಸನ ಒಬ್ಬರೇ ಮಾಡ್ಕೊಂಡಿರೋದು ಚೆನ್ನಾಗಿರಲ್ಲ ಅಂತ. ಅದ್ರ ಬಗ್ಗೆ ಚರ್ಚೆಗಳಾದ್ಮೇಲೆ ಒಂದಿಷ್ಟು ಮನೆ ಒಳಗಡೆ ಸರಿ ಹೋಯ್ತು. ಮೈಕ್ ಇಂದ ಹಿಡಿದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಿದ್ದೆ ಮಾಡೋದು, ಗೇಮ್ ಪ್ಲಾನ್ ಮಾಡೋದು, ಬಾತ್ರೂಮ್ ಅಲ್ಲಿ ಹೋಗಿ ನಿದ್ದೆ ಮಾಡೋದು. ಮಾಚಾ ಏನು ಅಂದ್ರೆ ನೀವು ನೋಡಿರ್ಬೋದು, ಲೈಕ್ ಮಾಚಾ ಪೌಡರ್ ಎಲ್ಲ ಗ್ರೀನ್ ಟೀ ಪೌಡರ್ನೇ ಪ್ರಾಬಬ್ಲಿ ಜಾಸ್ತಿ ಪೌಡ್ರ್ ನುಣ್ಣಗೆ ಪೌಡ್ರ್ ಮಾಡಿಬಿಟ್ಟನ್ನೇ ಅದೇನೋ ಒಂದು ಪ್ರೊಸೆಸ್ ಇದೆ ಅದು ಮಾಡೋದು. ಸೊ ಇದು ಮಾಚಾ, ಬಟ್ ಇದು ಕೋಕೋನಟ್ ಮಿಲ್ಕಿಂದ ಮಾಡಿರೋ ಮಾಚಾ.
ಸೊ ಒಳಗಡೆ ಹೇಗಿದೆ ಅಂತ ಕಾಣಿಸಲ್ಲ. ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೈಕ್ ದೇರ್ ಇಸ್ ಅ ಹಿಂಟ್ ಆಫ್ ಕೋಕೋನಟ್ ಮಿಲ್ಕ್. ಸೊ ಕೋಕೋನಟ್ ಅದು ಸ್ವಲ್ಪ ಟೇಸ್ಟ್ ಇದೆ. ಆ್ಯಂಡ್ ಮಾಚಾ, ಯೂಶುವಲ್ ಮಾಚಾ ಫ್ಲೇವರ್. ನಾನು ಇಲ್ಲಿಗೆ ಬಂದಮೇಲೆ ಫಸ್ಟ್ ಟೈಮ್ ಮಾಚಾ ಟ್ರೈ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ಇದನ್ನು ಕುಡಿಯೋದು. ಕ್ಯಾಪ್ಟನ್ ರೂಮ್ ಲಾಕ್ ಮಾಡಿದ್ರಲ್ಲ, ಆ ಎಪಿಸೋಡ್ ನೋಡ್ತಾ ಇದ್ದೀನಿ. ಎಪಿಸೋಡ್ ನಂಬರ್ ಗೊತ್ತಿಲ್ಲ, 69, ಡೇ 69. ನೀವು ಕೇಳ್ಬೋದು ನನ್ನ ಫೇವ್ರೇಟ್ ಯಾರು ಅಂತ. ನನ್ನ ಫೇವ್ರೇಟ್ ಮುಂಚೆ ಇಬ್ಬರಿದ್ರು, ಬಟ್ ಇವಾಗ ಜಸ್ಟ್ ಒನ್ ಪರ್ಸನ್. ಆಬ್ವಿಯಸ್ಲಿ ಇಟ್ಸ್ ಗಿಲ್ಲಿ. ಆ್ಯಂಡ್ ಗಿಲ್ಲಿ ನನ್ನ ಫೇವ್ರೇಟ್. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ. ಅವನು ಎಷ್ಟೇ ಇರಿಟೇಟ್ ಮಾಡ್ಬೋದು ಬೇರೆಯವ್ರಿಗೆ, ಹಾಗಂತ ಹೇಳ್ಬಿಟ್ಟು ಇರಿಟೇಟ್ ಮಾಡೋರೆಲ್ಲ ಕೆಟ್ಟವರಲ್ಲ. ಬಟ್ ಹಿ ಈಸ್ ಅ ಪ್ಯೂರ್ ಸೋಲ್ ಆ್ಯಂಡ್ ಇನ್ನೋಸೆಂಟ್ ಪರ್ಸನ್ ಅಂತ ಅನ್ಸುತ್ತೆ. ಸೊ ದಟ್ಸ್ ವೈ ಹಿ ಈಸ್ ಮೈ ಫೇವ್ರೇಟ್. ಕಾಮಿಡಿ ವಾಸ್ ಹಿಸ್ ಯೂಶುವಲ್ ಕಾಮಿಡಿ. ಸೊ ಅದಕ್ಕೆ ನನಗೆ ಅವ್ನು ಗಿಲ್ಲಿ ಅಂದರೆ ತುಂಬ ಇಷ್ಟ. ಗುಡ್ ಈವ್ನಿಂಗ್ ಎಲ್ರಿಗೂ. ಥರ್ಸ್ಡೇ ಡಿಸೆಂಬರ್ 11, 5:30 ಆಗಿದೆ. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಎದ್ಮೇಲೆ ಏನು ಅಷ್ಟೊಂದು ಮಾಡಿಲ್ಲ. ಆ್ಯಂಡ್ ಇವತ್ತು ಕ್ಲಾಸಸ್ ಇರಲಿಲ್ಲ ಬಿಕಾಸ್ ಥರ್ಸ್ಡೇ. ಸೊ ಎದ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಂಡೆ. ಅನ್ನ ಮಾಡ್ಕೊಳೋಕ್ಕೆ ರೈಸ್ ಕುಕ್ಕರ್ ಮತ್ತು ಅದು ಇಟ್ಟಿದ್ದೀನಿ. ಅನ್ನನ ತೊಳೆದ್ಬಿಟ್ಟು ಅನ್ನ ಮಾಡ್ಕೋಬೇಕು. ಅಕ್ಕಿ ತೊಳೆದ್ಬಿಟ್ಟು ಅನ್ನ ಮಾಡ್ಕೋಬೇಕು. ಅದಾದಮೇಲೆ ಇವತ್ತು ಗ್ರಾಸರಿ ಶಾಪಿಂಗ್ ಹೋಗಬೇಕು ಬಿಕಾಸ್ ಫ್ರಿಜ್ಜಲ್ಲಿ ಒಂದು ತರಕಾರಿನೂ ಇಲ್ಲ. ಸ್ವಲ್ಪ ಫ್ರೂಟ್ಸ್ ತೊಗೊಬರ್ಬೇಕು, ತಿಂಡಿ ತೊಗೊಬರ್ಬೇಕು. ಅಲ್ಲೋದ್ಮೇಲೆ ನೆನ್ಸ್ಕೊಂತೀನಿ ಏನೇನು ತೊಗೋಬೇಕು ಅಂತ. ಬಟ್ ವೆಜಿಟೇಬಲ್ಸ್ ಅಂತೂ ಬೇಕೇ ಬೇಕು ಬಿಕಾಸ್ ನಾನು ಸಾಂಬಾರು ತಿಂದು ತುಂಬ ದಿನ ಆಯಿತು. ನಾನಿಲ್ಲಿ ಅನ್ನಕ್ಕೆ ಹಳದಿ ಮತ್ತು ಇದು ಪಾಂಚ್ ಪೂರ್ಣ ಅಂತಾರೆ, ನಮ್ಮ ಅತ್ತಿಗೆ ಅವ್ರ ಕಡೆ ಸ್ವಲ್ಪ ಯೂಸ್ ಮಾಡ್ತಾರೆ. ಅದು ನಮ್ಮ ಕಡೆ ಡಿಮಾರ್ಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ, ಆನ್ಲೈನಲ್ಲೆಲ್ಲನೂ. ಅದು ಮತ್ತು ಬೆಣ್ಣೆ, ಇಲ್ಲಿ ಬೆಣ್ಣೆ ಕಾಣಿಸ್ತಿದೆಲ್ಲ, ಬೆಣ್ಣೆ ಹಾಕ್ಬಿಟ್ಟು ಈ ಥರ ಫಸ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಲೋ ಹೀಟಲ್ಲಿ. ಆಮೇಲೆ ಇದನ್ನು ನಾರ್ಮಲ್ ಅನ್ನ ಹೇಗೆ ಬೇಯಿಸ್ತೀನೋ ಅದೇ ಥರ ಬೇಯಿಸ್ತೀನಿ. ಬಿಕಾಸ್ ಪ್ಲೇನ್ ಅನ್ನ ತಿನ್ನೋ ಬದಲು ಈ ಥರ ತಿಂದರೆ ಅಟ್ಲಿ ಸ್ವಲ್ಪ ಫ್ಲೇವರ್ ಆದರೂ ಇರುತ್ತೆ ಅಂತ. ಅಂದರೆ ಲೈಕ್ ಚಟ್ನಿ ಪೌಡ್ರ್ ಒಂದೇ ತಿಂತಾ ಇದ್ದೀನಲ್ಲ ಅದಕ್ಕೆ. ಇಲ್ಲಿ ಅನ್ನ ನೋಡಿ ಹೇಗಾಗಿದೆ ಅಂತ. ಆಬ್ವಿಯಸ್ಲಿ ಇಲ್ಲಿ ಇಂಡಿಯಾದಲ್ಲಿ ಸಿಗೋ ಸೋನಾ ಮಸೂರಿ ಅಥವಾ ಬಾಸ್ಮತಿ ಅಲ್ಲ ಇದು ನನ್ನ ಚಾನಲಲ್ಲಿ ತೊಗೊಂಡಿರೋ ನಾರ್ಮಲ್ ಅಕ್ಕಿ. ಬಟ್ ಥೈಲ್ಯಾಂಡಿಂದ ಇಂಪೋರ್ಟೆಡ್ ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ. ಸೊ ನಂಗೆ ಇದಕ್ಕೆ ಎಷ್ಟು ನೀರು ಹಾಕ್ಬೇಕಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಚಟ್ನಿ ಪೌಡರ್, ಎರಡು ಕಾಂಬಿನೇಷನ್ ಸೂಪರ್. ಇವಾಗ ನಾನು ನಮ್ಮ ಹಳೆ ಅಪಾರ್ಟ್ಮೆಂಟ್ ಕೆಳಗಡೆ ಇರುವ ಇದು ಶಾಪಿಂಗ್ ಇದಕ್ಕೆ ಬಂದಿದ್ದೀನಿ, ಗ್ರಾಸರಿ ಶಾಪಿಂಗ್ಗೆ. ಫಸ್ಟ್ ಫ್ರೂಟ್ಸ್ ಶಾಪಿಂಗ್, ಅದಾದಮೇಲೆ ತರಕಾರಿ ಶಾಪಿಂಗ್, ಇಲ್ಲಿಂದ ಅಷ್ಟೇ. ಅದಾದಮೇಲೆ ತಿಂಡಿ ತೊಗೊಳಕ್ಕೆ ಹೋಗ್ತೀನಿ. ಸೊ ನೋಡ್ಬೋದು ಯಾವ್ಯಾವ ಫ್ರೂಟ್ಸ್ ಇದೆ ಅಂತ. ಇಲ್ಲಿ ನೋಡಿ ಹಲಸಿನಣ್ಣಿದೆ. ಹಲಸಿನಣ್ಣು ಈ ಬಾಕ್ಸಲ್ಲಿರೋ ಹಲಸಿನಣ್ಣು 9.91 ಅಂದರೆ ಹೆಚ್ಚು ಕಮ್ಮಿ 120 ರೂಪೀಸ್ ಅಂತೆ. ತಿನ್ನಬೇಕಂತ ಆಸೆ ಆಗ್ತಿದೆ, ನೋಡೋಣ ತೊಗೊಳ್ತೀನೋ ಇಲ್ವೋ ಅಂತ ಯೋಚನೆ ಮಾಡ್ತೀನಿ ಆಮೇಲೆ. ಸ್ಟ್ರಾಬೆರಿ ಸೀಸನ್ ಅಲ್ಲ, ಬಟ್ ಸ್ಟ್ರಾಬೆರೀಸ್ನ ಇಟ್ಟಿದ್ದಾರೆ. ಇದೊಂದು ಫುಲ್ ಡಬ್ಬ 35 ಯುವಾನ್ ಅಂದರೆ ಹೆಚ್ಚು ಕಮ್ಮಿ 450 ರೂಪಾಯಿ ಏನೋ ಬೀಳುತ್ತೆ ಇದು. ಆ ತರಕಾರಿ ಸೆಕ್ಷನ್ಗೆ ಬಂದೆ. ಕ್ಯಾರೆಟ್ ಅಂತೂ ಖಂಡಿತ ತೊಗೊತೀನಿ. ಬೇರೆ ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕ್ಯಾರೆಟ್, ಟೊಮ್ಯಾಟೊ, ಈರುಳ್ಳಿ ಖಂಡಿತ, ಬಟ್ ಬೇರೆ ತರಕಾರಿ ಸೊಪ್ಪು ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತೀನಿ. ಏನು ಬ್ರೇಕ್ಫಾಸ್ಟ್ ಐಟಮ್ ಅಂತ ಇಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಈ ಥರ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಅಂತ. ನನಗೆ ಇದ್ರ ಮೇಲೆ ಕಂಡು ಬಂದಿರೋದು ಈ ಬೌಲಿಂದ. ಸೊ 14.8 ಯುವಾನ್ ಅಂತೆ, ಅಂದರೆ ಹೆಚ್ಚು ಕಮ್ಮಿ 200 ರೂಪೀಸ್ ಏನೋ ಆಗುತ್ತಿದ್ದು. ಒಳಗಡೆ ಎಷ್ಟೋ ಪ್ಯಾಕೆಟ್ಸ್ ಇರುತ್ತೆ. ಸೊ 10 ಪ್ಯಾಕೆಟ್ಸ್ ಇದೆ ಒಳಗಡೆ, ಒಂದರಲ್ಲಿ 10 ಪ್ಯಾಕೆಟ್. ಸೊ 10 ದಿನ ತಿನ್ಬೋದು. ಇದನ್ನು ತೊಗೊಳ್ಳಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತೊಗೊಂಡ್ರೆ ಟೇಸ್ಟ್ ನೋಡಿ ನಿಮಗೂ ಹೇಳ್ತೀನಿ ಹೇಗಿದೆ ಅಂತ, ಓಕೆನಾ? ಗ್ರಾಸರಿ ಶಾಪಿಂಗ್ ಮುಗೀತು. ಆ್ಯಂಡ್ ಟೋಟಲ್ 43.3 ಆಯಿತು. ಹೆಚ್ಚು ಕಮ್ಮಿ 600 ರೂಪೀಸ್ ಆಯಿತು. ಆ್ಯಂಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಸೇರಿಸಿ. ಆ್ಯಂಡ್ ಅದನ್ನು ತೊಗೊಂಡೆ ನಾನು, ಬ್ರೇಕ್ಫಾಸ್ಟ್ ಐಟಮ್ನ ತೊಗೊಂಡೆ. ಇವಾಗ ನೆಕ್ಸ್ಟ್ ಆನ್ ಟು ಸ್ನ್ಯಾಕ್ಸ್ ಶಾಪಿಂಗ್. ಇದಕ್ಕಿಂತ ಮುಂಚೆ ನಮ್ಮ ಹಳೆ ಅಪಾರ್ಟ್ಮೆಂಟ್ನ ತೋರಿಸ್ಬಿಡ್ತೀನಿ. ಇದಲ್ಲ, ಅದು ಕಾಣಿಸ್ತಿದಲ್ಲ, ಅದು ನಮ್ಮ ಹಳೆ ಅಪಾರ್ಟ್ಮೆಂಟ್. ಹಳೆ ಮೆಮೊರೀಸ್. ಆ್ಯಂಡ್ ಇದೆ ನಾನು ಹೋಗಿದ್ದಿದ್ದು ಸೂಪರ್ ಮಾರ್ಕೆಟ್. ನೋಡಿ ಸ್ನ್ಯಾಕ್ ಶಾಪ್. ಆ್ಯಂಡ್ ಇಲ್ಲಿ ಎಲ್ಲ ಚೀಪಾಗಿ ಸಿಗುತ್ತೆ. ಆ್ಯಂಡ್ ತೂಕದ ಲೆಕ್ಕದಲ್ಲಿ ಇದೆಲ್ಲ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ. 20 ಆನ್ಸ್ ಬಜೆಟ್ ಅಂತ ಇಟ್ಕೊತೀನಿ. ಇಲ್ಲಾಂದರೆ ಇಲ್ಲಿ ಫುಲ್ಲು 30-40 ಆನ್ಸ್ವರೆಗೂ ಶಾಪಿಂಗ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ
ಬಜೆಟ್ ಅಂತ ಇಟ್ಕೊಂಡು ಶಾಪ್ ಮಾಡ್ತೀನಿ. ನನಗಂತೂ ಈ ಸ್ನ್ಯಾಕ್ಸ್ ಸೆಕ್ಷನ್ಗೆ ಬಂದರೆ ಒಂಥರ ಚಿಕ್ಕ ಮಗು ಆಗ್ಬಿಡ್ತೀನಿ, ಬಿಕಾಸ್ ಎಲ್ಲ ತೊಗೋಬೇಕು ಅಂತ ಅನಿಸುತ್ತೆ. ಇನ್ನು ಇದನ್ನು ನಾನು ಒಂದಿನ ಫುಲ್ ಕುತ್ಕೊಂಡು ಬ್ಲಾಗ್ಸ್ ಮಾಡ್ಬೋದು, ಅಷ್ಟು ಸ್ನ್ಯಾಕ್ಸ್ ಇದೆ ಈ ಅಂಗಡಿಯಲ್ಲಿ. ಇಡೀ ಬಿಲ್ಡಿಂಗ್ ಇಡೀ ಇದೆ ಸ್ನ್ಯಾಕ್ಸು. ಇಲ್ಲಿಂದ ತೋರಿಸ್ತೀನಿ ನೋಡಿ, ಕಂಪ್ಲೀಟ್ ಸ್ನ್ಯಾಕ್ಸ್ ಇದೆಲ್ಲ. ಒಂದಿನ ಸಪ್ರೇಟಾಗಿ ಬಂದು ವ್ಲಾಗ್ ಮಾಡ್ತೀನಿ ಇಲ್ಲಿ. ಮನೆಗೆ ಹೋಗ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನಿರೋ ಏರಿಯಾ ಹೆಂಗಿದೆ ಅಂತ ತೋರಿಸ್ತೀನಿ ಆಚೆಯಿಂದ. ಇವಾಗ ಈ ಥರ ಇದೆ ನೋಡಿ. ಅಷ್ಟೊಂದು ಚಳಿ ಆಗ್ತಿಲ್ಲ, ನೆನ್ನೆ ಅಷ್ಟು ಪರವಾಗಿಲ್ಲ. ಆ್ಯಂಡ್ ನೋಡಿ ಎಷ್ಟು ಸಾಮಾನು ತೊಗೊಂಡಿದ್ದೀನಿ ಇವತ್ತು. ಇದು ತುಂಬ ಮನೆಗೆ ಬಂದಾಯಿತು, ರೂಮಿಗೆ ಬಂದಾಯಿತು ಫೈನಲಿ. ಆ್ಯಂಡ್ ಇದನ್ನೆಲ್ಲ ಎತ್ತಿ ಇವಾಗ ತರಕಾರಿಗಳನ್ನ, ಫ್ರೂಟ್ಸ್ನ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ನೋಡಿ ಬರೀ ಬೆಣ್ಣೆ ಇಟ್ಟಿದ್ದೀನಿ. ಆ್ಯಂಡ್ ಒಂದೇ ಒಂದು ನಿಂಬೆಹಣ್ಣಿದೆ, ಇದೆಲ್ಲ ಅವಳದು. ಆ್ಯಂಡ್ ಇಲ್ಲಿ ಇದೆಲ್ಲ ನಂದೆ, ಇದು ಮಾತ್ರ ಅವಳದು, ಇನ್ನೆಲ್ಲ ನಂದೆ. ಖಾಲಿ ಫ್ರಿಜ್ ಎಲ್ಲಾದರೂ ನೋಡಿರ್ತೀರಾ? ಇದು ನಮ್ಮಂಥ ಬ್ಯಾಚುಲರ್ಸ್ ಹತ್ರ ತಾನೇ ಈ ಥರ ಖಾಲಿ ಫ್ರಿಜ್ ಇರೋದು. ಇಲ್ಲಿ ನೋಡಿ, ಇಲ್ಲೇನೂ ಇಲ್ಲ, ಇಲ್ಲೂ ಏನೂ ಇಲ್ಲ, ಸುಮ್ಮನೆ ಇದೆ ಫ್ರಿಜ್ಜು. ಇವಾಗ ಫ್ರೈಡೇ ಈವ್ನಿಂಗ್ ಆಗಿದೆ. ಆ್ಯಂಡ್ ಮತ್ತೆ ಬೆಳಿಗ್ಗೆ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಇವಾಗ ನಾನು ಸೊಪ್ಪಿನ ಪಲ್ಯ ಮಾಡಿಕೊಂಡೆ. ಆ್ಯಂಡ್ ಇದು ನಮ್ಮ ಅತ್ತಿಗೆ ಅವರ ಕಡೆ ಸ್ಟೈಲ್ ಅಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಹೇಗೆ ಅಂದರೆ ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಅದು ಪಾಂಚ್ಪೋರ್ನ್ ಅಂದೆ ಅಲ್ಲ, ಅದು ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ 2 ಥರದ ಸೊಪ್ಪು ತೊಗೊಬಂದಿದ್ದೆ ನೆನ್ನೆ ಗ್ರೋಸರಿ ಶಾಪಿಂಗಿಂದ. ಅದು ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೆ ಅಲ್ಲ ಸ್ಟಾರ್ಟಿಂಗಲ್ಲಿ, ಅದಲ್ಲೇ ಸ್ವಲ್ಪ ಫ್ರೈ ಮಾಡಿದೆ, ನೀರೇನು ಹಾಕೋಕೆ ಹೋಗಿಲ್ಲ. ಆ್ಯಂಡ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಹೀಗಿದೆ. ಆ್ಯಂಡ್ ಇದಕ್ಕೆ ಉಪ್ಪು ಖಾರ ಹಾಕ್ತೆ ಲಾಸ್ಟಲ್ಲಿ ಅಷ್ಟೇ. ಇದು ಸೊಪ್ಪಿನ ಪಲ್ಯ. ಆ್ಯಂಡ್ ನನಗಂತೂ ಇದ್ರ ಟೇಸ್ಟ್ ಇಷ್ಟ, ಏನು ಬೇರೆ ಹಾಕಿಲ್ಲ. ನಮ್ಮ ಅತ್ತಿಗೆ ಬೆಳ್ಳುಳ್ಳಿ ಒಂದು ಎಕ್ಸ್ಟ್ರಾ ಹಾಕ್ತಾರೆ, ಅದು ಬಿಟ್ಟರೆ. ಆ್ಯಂಡ್ ಇದು ನೆನ್ನೆ ಮಾಡ್ಕೊಂಡಿದ್ದೆ ಅಲ್ಲ ಅನ್ನಕ್ಕೆ ಇದು ಚೆನ್ನಾಗಿರುತ್ತೆ ನೋಡಿ. ಈ ಥರ ಇದೆ. ಇದು ನನ್ನ ಬ್ರಂಚ್ ಅಲ್ಲ, ಲಂಚ್ ಪ್ಲಸ್ ಡಿನ್ನರ್ 2 ಸೇರಿಸಿ. ನಾನು ಲಂಚ್ ಏನು ತಿನ್ನೋಕೆ ಹೋಗಿಲ್ಲ ಇವತ್ತು. ಇದನ್ನು ತಿಂದಾದ್ಮೇಲೆ ನಾನು ನನ್ನ ಫ್ರೆಂಡ್ ಸ್ಕಿನ್ ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ ಫೇಶಿಯಲ್ ಮಾಡಿಸೋದಕ್ಕೆ. ಮಂತ್ಲಿ ಒಂದು ಮಾಡಿಸೋಣ ಅನ್ಕೊಂಡಿದ್ದೆ ಅಲ್ವಾ. ಸೊ ಈ ಸತಿ ಸ್ಟೈಪಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ಬಂದಮೇಲೆ ಹೋಗೋಣ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. 8:30ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಇವಾಗ 7 o'clock ಆಯಿತು. ತಿನ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಡ್ತೀವಿ. ಇಲ್ಲಿಂದ ಗಾಡಿಯಲ್ಲಿ ಹೋದ್ರೆ ಜಸ್ಟ್ 10 ನಿಮಿಷ ಆಗುತ್ತೆ. ಸೊ ಅದಕ್ಕೆ ಲೇಸಿಯಾಗಿ ರೆಡಿ ಆಗ್ತಿದ್ದೀವಿ. ರೆಡಿ ಏನು ಆಗೋದು ಬೇಕಾಗಿಲ್ಲ, ಬಿಕಾಸ್ ಇದು ಮತ್ತೆ ಅವರು ನಮ್ಮ ಸ್ಕಿನ್ ಮೇಲೆ ಹಾಕಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ತೆಗಿತಾರೆ, ಕ್ಲೀನ್ ಮಾಡ್ತಾರೆ. ಸೊ ಇದು ಕ್ಲೆನ್ಸಿಂಗ್ ಆ್ಯಂಡ್ ಹೈಡ್ರೇಟಿಂಗ್ ಫೇಶಿಯಲ್ ಆಗಿದೆ. ಆ್ಯಂಡ್ ಪೋರ್ ಕ್ಲೆನ್ಸಿಂಗ್ ಕೂಡ. ಸೊ ಬ್ಲ್ಯಾಕ್ ಹೆಡ್ಸ್ ಏನೇನಿದೆಯೋ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ಈ ಮಾಲಲ್ಲಿ ನಾವು ಸ್ಕಿನ್ ಕೇರ್ ಕ್ಲಿನಿಕ್ಗೆ ಬಂದಿರೋದು. ಆ್ಯಂಡ್ ಈ ಮಾಲ್ ಹೆಸರು ಮೋಮೋ ಪಾರ್ಕ್ ಅಂತ. ಇವಾಗ ಕ್ರಿಸ್ಮಸ್ ಥೀಮ್ ಇರೋದ್ರಿಂದ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. 18th ಫ್ಲೋರಲ್ಲಿ ಇರೋದು. ಹುಡುಕಾಡ್ಕೊಂಡು ಇವಾಗ ಬಂದ್ವಿ. ಇಲ್ಲಿ ಸಿಕ್ಕೇ ಇಲ್ಲ, ಅಲ್ಲಿ ಇಲ್ಲಿ ನೋಡಿ ಮ್ಯಾಪ್ಸಲ್ಲಿ ನೋಡಿಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ 18th ಫ್ಲೋರ್. ಯಾರೂ ಇಲ್ಲ ಇಲ್ಲಿ, ನಾವಿಬ್ಬರೇ ಇದ್ದಂಗಿದ್ದೀವಿ. ನೋಡೋಣ ಹೇಗಿದೆ ಅಂತ. ಲಾಸ್ಟ್ ಟೈಮ್ ಹೋಗಿದ್ದ ಜಾಗಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲೂ ಕೂಡ ಸೇಮ್ ಚಾಕ್ಲೇಟ್ಸ್ ಇಟ್ಟಿದ್ದಾರೆ, ಬಟ್ ರಿಯಲ್ ಫ್ಲವರ್. ಇಲ್ಲಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಿದ್ದಾರೆ. ಯಾರೂ ಇಲ್ಲ. ಒಂದು ಗ್ಲಾಸ್ ನೀರು ಕೊಟ್ಟರು. ಲಾಸ್ಟ್ ಟೈಮ್ ಟೀ ಕೊಟ್ಟಿದ್ರು, ಅಲ್ಲಿ ಆ್ಯಕ್ಚುಲಿ ಟೀ ಇದೆ, ಬಟ್ ಕೇಳೋಕೆ ಮುಜುಗರ. ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ದೇ ಡಿಡ್ಂಟ್ ಡೂ ಅವರ್ ಸ್ಕಿನ್ ಟೆಸ್ಟ್. ಆ್ಯಕ್ಚುಲಿ 39 yuan ಅಂದರೆ ಒಂದು 500 ರೂಪಾಯಿ ಆಗುತ್ತೆ ಅಂದ್ಕೊಂಡು ಬಂದೆ. ಬಟ್ ಇವಾಗ ಅವರು ನಮಗೆ ಕನ್ವಿನ್ಸ್ ಮಾಡಿಬಿಟ್ರು. 8 yuan ಒಂದಿದೆ, ಅದು ಕ್ಲೆನ್ಸಿಂಗ್ ಜೊತೆಗೆ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಕೂಡ ಟ್ರೀಟ್ ಮಾಡ್ತಾರೆ ಅಂತ. ಸೊ ಇವಾಗ ಫೈನಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ರೂಮ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಮಿರರ್ಸ್ ಇಟ್ಟಿದ್ದಾರೆ. 2 ಬೆಡ್ ಇದೆ. ಇಬ್ಬರಿಗೂ ಒಂದೇ ಸರಿ ಮಾಡ್ತಾರೇನೋ, ಏನೇನು ಯೂಸ್ ಮಾಡ್ತಾರೆ ಅಂತ ಎಲ್ಲ ಇಟ್ಟಿದ್ದಾರೆ. ಇಲ್ಲೆಲ್ಲ ಕ್ಯೂಟಾಗಿದೆ, ಎಲ್ಲ ಗರ್ಲಿ ಸ್ಟಫ್. ಬಾಯ್ಸು ಬರ್ಬೋದು, ಬಟ್ ಯೂಶಲಿ ಗರ್ಲ್ಸ್ಗೆ ಜಾಸ್ತಿ ಎಲ್ಲ ಸ್ಕಿನ್ ಕೇರ್ದು ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನೋಡ್ತೀನಿ. ಎಲ್ಲ ಸ್ಕಿನ್ 79 ಅನ್ನೋ ಬ್ರ್ಯಾಂಡ್ ಇದೆ ಅಂದರೆ ಲೈಕ್ ಇವ್ರದ್ದೆ. ಇಲ್ಲಿಂದ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಹೆಂಗಿದೆ ಬಿದ್ದರೆ ಗೋವಿಂದ. ನಾನಲ್ಲ, ಮೊಬೈಲು. ಸ್ಕಿನ್ ಟೆಸ್ಟ್ಗೆ ನಾನು ಕೇಳಿದೆ. ಆ್ಯಂಡ್ ಅವರು ಇವಾಗ ಮಾಡ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಈ ಡಿವೈಸ್ನ ಯೂಸ್ ಮಾಡಿಕೊಂಡು ಈ ಡಿವೈಸ್ನ ಸ್ಕಿನ್ ಪ್ರಾಬ್ಲಮ್ ಹೇಗಿದೆ ಅಂತ ಡಿಫ್ರೆಂಟ್ ಲೈಟ್ಸ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಿದ್ದಾರೆ.
ಅಲ್ಲಿ ಕಾಣ್ತಿದೆ ಅಲ್ಲ ಸ್ಕ್ರೀನ್ ಮೇಲೆ, ಹಂಗೆ ನನಗೂ ಮಾಡಿದ್ರು. ಇವಾಗ ನಂದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಳದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿ ಮಲ್ಗಿ ಅಂತ ಹೇಳಿದ್ರು, ಅವ್ರು ಪ್ರಿಪೇರ್ ಮಾಡ್ಕೊಂಡು ಬರ್ತಾರಂತೆ ಅವ್ರದ್ದು, ಲೈಕ್ ಏನೇನು ಮಾಡಬೇಕು ಅಂತ.太小了。ಫೇಶಿಯಲ್ ಮುಗೀತು. ನನಗೇನು ಡಿಫ್ರೆನ್ಸ್ ಇವಾಗ ಕಾಣಿಸ್ತಿಲ್ಲ, ಬಿಕಾಸ್ ಅಷ್ಟೊಂದೇನು ನನಗೆ ಅನಿಸ್ತಿಲ್ಲ. ಮನೆಗೆ ಹೋಗ್ಬಿಟ್ಟು ಕ್ಲಿಯರಾಗಿ ಮಿರರಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೇನೋ, ಬಟ್ ಇವಾಗ ಸದ್ಯಕ್ಕೇನು ನನಗೆ ಕಾಣಿಸ್ತಿಲ್ಲ. ಬಟನ್ ಪ್ರೆಸ್ ಮಾಡಿಲ್ಲ. ನಾನು ಅನ್ಕೊಂಡೆ ಏನಿದು ಇಷ್ಟು ಅಲ್ಲಾಡ್ತಾನೆ ಇಲ್ಲ ಅಲ್ವಾ, ಲಿಫ್ಟ್ ಅಂದ್ರೆ ಅಲ್ಲಾಡ್ಬೇಕು, ಇವಾಗ ನೋಡ್ದೇನು ಬಟನ್ ಪ್ರೆಸ್ ಮಾಡಿಲ್ಲ. ಇವಾಗ ಮನೆಗೆ ಹೋಗ್ಬಿಟ್ಟು ನಾನು ಮಿರರಲ್ಲಿ ನೋಡ್ಕೊತೀನಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ನನಗೇನು ಗೊತ್ತಾಗ್ತಿಲ್ಲ, ನಿಮ್ಗೇನಾದರೂ ಗೊತ್ತಾಗ್ತಿದ್ಯಾ ಬಿಫೋರ್ ಆ್ಯಂಡ್ ಆಫ್ಟರ್ ಹೇಳಿ. ಇವತ್ತು ಡಿಸೆಂಬರ್ 13th ಸ್ಯಾಟರ್ಡೇ, ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ ಮೂವೀಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು, ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೋಗೋಕ್ಕಿಂತ ಮುಂಚೆ ಡಿನ್ನರ್ ಮಾಡ್ಕೊಂಡು ಹೋಗ್ತೀವಿ, ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ಎತ್ಕೊಂಡು ಹೋಗ್ತೀವಿ. ಝೂಟೋಪಿಯಾ ಮೂವಿ ನೀವು ಕೇಳಿರ್ಬೋದು ಅನ್ಕೊತೀನಿ. ಇವಾಗ ಹೊಸ ಸೆಕೆಂಡ್ ಪಾರ್ಟ್ ರಿಲೀಸ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನನ್ನ ವಾಹನ ನನಗೋಸ್ಕರ ಕಾಯ್ತಾ ಇದೆ. ನಾವು ಶೌಜಾ ಅನ್ನೋ ಜಾಗದಲ್ಲಿ ಮಾಲತಾಂಗ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ವೀಕೆಂಡ್ ಅಲ್ವಾ, ಸೊ ಜನರು ಜಾಸ್ತಿ ಇದ್ದಾರೆ. ನೋಡ್ಬೋದು ಎಲ್ಲ ಅಂಗಡಿಯಲ್ಲೂ ಎಷ್ಟೆಷ್ಟು ಜನ ಇದ್ದಾರೆ ಅಂತ. ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದ್ದಂಗೆ, ಸೊ ಇಲ್ಲೂ ಕೂಡ ಜನ ಜಾಸ್ತಿ ಇದ್ದಾರೆ. ಇರೋದು ಇದೇ ಜಾಗದಲ್ಲಿ. ನಾನು ತೊಗೊಂಡಿರೋ ಊಟ ತೋರಿಸ್ತೀನಿ. ಇದೇ ಮಾಲತಾಂಗ್ ಅಂದರೆ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಸೂಪಲ್ಲಿ ಬಾಯ್ಲ್ ಮಾಡಿಕೊಡ್ತಾರೆ. ನಾನು ಟೊಮ್ಯಾಟೊ ಸೂಪ್ನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ತೊಗೊಂಡ್ರೆ ಇದೆಲ್ಲ ಫ್ರೀ. ಸೊ ಎಲ್ಲ ತಿಂಡಿ, ಅನ್ನ, ಇದು ಸಾಸು ಎಲ್ಲ ಫ್ರೀ. ಸೊ 15.5 ಯಾನ್ಸ್ ಆಯಿತು, ಅಂದರೆ ಹೆಚ್ಚು ಕಮ್ಮಿ 200 ರುಪೀಸ್. ಇವಳು ನನ್ನ ಫ್ರೆಂಡ್ ಲಿಲಿ ಅಂತ. ನೀವು ನನ್ನ ಮಿನಿ ವ್ಲಾಗ್ಸಲ್ಲಿ ನೋಡಿರ್ತೀರಾ, ಲಿಲಿ ಫ್ರಮ್ ಲೆಸೊಥೊ. ಆ್ಯಂಡ್ ಇವಳು ಗೊತ್ತಿರೋದೆ ನನ್ನ ಫ್ರೆಂಡ್ ರಸಾದಿ, ಆ್ಯಂಡ್ ಆಲ್ಸೋ ಮೈ ರೂಮ್ಮೇಟ್ ಫ್ರಮ್ ಶ್ರೀಲಂಕಾ. ವಿತ್ ಝೂಟೋಪಿಯಾ ಬ್ಯಾಕ್ಗ್ರೌಂಡ್. ಇಲ್ಲಿ ನಮ್ಮ ಟಿಕೆಟ್ಸು ತೊಗೊಂಡ್ರು ಅರ್ಧ, ಮತ್ತು ಸೆಕೆಂಡ್ ಹಾಲ್ಗೆ ಹೋಗಿ ಅಂತ ಹೇಳಿದರು. ಅದನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಓ ಇಟ್ಸ್ ದಿಸ್ ಸೈಡ್. ಓ ಇಟ್ಸ್ ಹಿಯರ್. So it has like apartments. ಎಸ್. So many halls. ಸೊ ಇದೆ ಸೆಕೆಂಡ್ ಹಾಲ್. ಇಲ್ಲಿಗೆ ಬಂದ್ವಿ. ಇದು ಯಾವುದೋ ಒಂದು ರಿಕ್ಲೈನರ್ ಮಸಾಜ್ ಚೇರಲ್ಲಿ ಕುತ್ಕೊಂಡಿದ್ದೀನಿ. ವರ್ಕ್ ಆಗ್ತಾ ಇದೆ. I don't know, it's massaging. It went from my neck and it came down. Imagine ಈ ಥರ ಮಸಾಜ್ ಮಾಡ್ಕೊಂಡು ಮೂವಿ ನೋಡೋದು ಹೆಂಗಿರುತ್ತೆ ಅಂತ. ಲಿಟ್ರಲಿ ವರ್ಕ್ ಆಗ್ತಿದೆ, ನನಗೆ ಮಾತ್ರ, ಅವ್ರಿಗಿಬ್ರಿಗೂ ವರ್ಕ್ ಆಗ್ತಿಲ್ಲ. End of a lonely country bunny. ಈ ವಾರದ ಕತೆ ನಿಮ್ಮ ಕವನ ಜೊತೆ ಇಲ್ಲಿಗೆ ಮುಗಿತಾ ಬಂತು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಮತ್ತೆ ಶೌಟ್ ಔಟ್ ಕೊಡೋದನ್ನ ಸ್ಟಾರ್ಟ್ ಮಾಡ್ಕೊಂತೀನಿ ಅಂತ. ಈ ವಿಡಿಯೋದಲ್ಲಿ ನಾನು 5 ಜನಕ್ಕೆ ಶೌಟ್ ಔಟ್ ಕೊಡ್ತಾ ಇದ್ದೀನಿ. ಫಸ್ಟ್ ಹೆಸರು ಭಾನುಪ್ರಕಾಶ್ 2005. ಥ್ಯಾಂಕ್ ಯು ಸೋ ಮಚ್ ಭಾನುಪ್ರಕಾಶ್ ಅವರೇ. ಸೆಕೆಂಡ್ ಶೌಟ್ ಔಟ್ ಗೋಸ್ ಟು ಅನು ಅನು ಅಂತ. ನಾನು ತಪ್ಪು ಪ್ರೊನೌನ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅನು ಅವರೇ, ಥ್ಯಾಂಕ್ ಯು ಸೋ ಮಚ್. ಥರ್ಡ್ ಶೌಟ್ ಔಟ್ ಗೋಸ್ ಟು ಫಾರ್ಮಸಿಸ್ಟ್ L6M. ಹೆಸರು ಸರಿಯಾಗಿ ತೋರಿಸ್ತಿಲ್ಲ, ಫಾರ್ಮಸಿಸ್ಟ್ ಅಂತ ತೋರಿಸ್ತಾ ಇದೆ. ಈ ವಿಡಿಯೋದಲ್ಲಿ ನಿಮ್ಮ
ಹೆಸರನ್ನ ಮೆನ್ಷನ್ ಮಾಡಿ, ಬಿಕಾಸ್ ನಂಗೆ ನಿಮ್ಮ ಹೆಸರು ತಿಳ್ಕೊಬೇಕು ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಶಾರ್ಟ್ ಔಟ್ ಗೋಸ್ ಟು ಮೇಘಾ ಅಂಗಡಿ 426. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಶಾರ್ಟ್ ಔಟ್ ಗೋಸ್ ಟು ಅಪ್ಪು ಸುನೀಲ್ 5559. ಥ್ಯಾಂಕ್ ಯು ಸೋ ಮಚ್ ಅಪ್ಪು ಸುನೀಲ್ ಅವರೇ. ಅಂಡ್ ಪ್ರೀವಿಯಸ್ ವಿಡಿಯೋಗೆ ನೀವೆಲ್ಲ ತೋರಿಸಿದ ಸಪೋರ್ಟ್ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ನಮ್ಮ ಅಮ್ಮನಿಗೂ ಕೂಡ ವಿಡಿಯೋದಲ್ಲಿ ಕಮೆಂಟ್ಸ್ ಓದ್ತಾ ಅವ್ರಿಗೂ ಖುಷಿ ಆಯ್ತು. ಸೊ ಕಮೆಂಟ್ ಮಾಡಿದ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು. ಅಂಡ್ ನಾನು ನಿಮ್ಮ ಹೆಸರು ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಅಂಡ್ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ, ಮುಂದಿನ ವಾರದ ಕತೆ ನಿಮ್ಮ ಕವನ ಜೊತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋ ಇಬ್ಬರನ್ನ ಸೆಲೆಕ್ಟ್ ಮಾಡಿ ನಾನು ಶೌಟ್ ಔಟ್ ಕೊಡ್ತೀನಿ. ಇದನ್ನ ಹೇಳ್ತಾ ನಾನ್ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಸಜಿಯಾನ್.